ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್. ನೋಡಿ, ಹೋದ ವಿಡಿಯೋದಲ್ಲಿ ಇದ್ರ ಫುಲ್ಲು ನೋಡಿದ್ರಿ. ಈಗ ಈ ವಿಡಿಯೋದಲ್ಲಿ ಪಾರ್ಟ್ 2 ನೋಡ್ತಾ ಇದ್ದೀರಾ. ನೋಡಿ, ಈ ಥರ ನಾನು ಗ್ಯಾಪ್ ಬಿಟ್ಟಿದ್ದೀನಲ್ವಾ, 2 ಇಂಚ್ ಕರೆಕ್ಟಾಗಿ ನಾನು ಗ್ಯಾಪ್ ಬಿಟ್ಟಿದ್ದೆ. ಅದಕ್ಕೆ ನಾನು ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಸೈಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ವೈಟ್ ಕಲರು ಗ್ಲಾಸ್ ಮಾರ್ಕಿಂಗ್ ಪೆನ್ಸಿಲ್ ಅಂತ ಕೇಳಿದ್ರೇ ಕೊಡ್ತಾರೆ. ಸೊ ಅದನ್ನು ತೊಗೊಂಡು ಬಂದು ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಕೊಂಡು, ಆ ಸ್ಟ್ರೈಟ್ ಲೈನಲ್ಲಿ 2 ಸೈಡೂ ಸಿಲ್ವರ್ ಕಲರ್ ಕಟ್ ಬೀಡ್ನಲ್ಲಿ ಸ್ಟೆಮ್ ಸ್ಟಿಚ್ಚು ಕೊಡ್ತಾಯಿದ್ದೀನಿ. 2 ಸೈಡೂ ಸೇಮ್ ಅದೇ ಇರುತ್ತೆ. ಇಲ್ಲ ನೀವು ಪರ್ಲ್ ಬೀಡ್ ಕೊಡೋದಾದರೂ ಕೊಡ್ಬೋದು. ಸೊ ನಾನು ಸ್ಟೆಮ್ ಸ್ಟಿಚ್ಗೋಸ್ಕರ ಕಟ್ ಬೀಡ್ ಕೊಡ್ತಾಯಿದ್ದೀನಿ. ಇದರಲ್ಲಿ ನಾವು ಯಾವ್ಯಾವ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ಟೆಮ್ ಸ್ಟಿಚ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ವೀಡಿಯೋಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್, ಸ್ಟೆಮ್ ಸ್ಟಿಚ್ ಯಾವ ರೀತಿ ಹಾಕೋದು ಅಂತೆಲ್ಲ. ನೀವು ಹೋಗಿ ಚೆಕ್ ಮಾಡ್ಕೋಬೋದು. ಇದರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಅಂತ ಗೊತ್ತಿಲ್ಲ. ನಾನಿಲ್ಲಿ 3 ಬೀಡ್ ಕಟ್ ಬೀಡ್, ಸಿಲ್ವರ್ ಕಲರ್ ಕಟ್ ಬೀಡ್ನಲ್ಲಿ 3 ಬೀಡನ್ನ ತೊಗೊಂಡು ಸ್ಟೆಮ್ ಸ್ಟಿಚ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ತುಂಬ ಜನ ಏನಾದ್ರು ಡೌಟ್ಸ್ ಕೇಳೋದು ಆ ಥರ ಎಲ್ಲ ಮೆಸೇಜಸ್ ಬರ್ತಾ ಇದೆ. ಸೊ ನನಗೆ ಮೆಸೇಜ್ ರಿಪ್ಲೈ ಮಾಡಿದ್ರು ಅದು ನೋಡ್ತಾ ಇದ್ದಾರಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಮೇಲೆ ನಂಬರ್ ಹಾಕಿರ್ತೀನಿ. ಏನಾದರೂ ಡೌಟ್ಸು ಅಥವಾ ಏನಾದರೂ ಮೆಟೀರಿಯಲ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಬೇಕು ಅಂದರೆ ನಂಬರ್ ಹಾಕಿರ್ತೀನಿ. ನೀವು ವಾಟ್ಸಪ್ ಮಾಡ್ಬೋದು. ಮಾತಾಡಲೇಬೇಕು ಅನ್ನೋ ಅವಸರ ಇತ್ತು ಅಂದರೆ ನೀವು ನಂಬರ್ಗೆ ಕಾಲ್ ಮಾಡ್ಬೋದು. ಸೊ ನಾನು ನಂಬರ್ ಹಾಕಿರ್ತೀನಿ, ಮರೀದಿರ ಡೌಟ್ಸ್ ಏನಾದರೂ ಇದ್ದರೆ ಕಾಲ್ ಮಾಡಿ. ಈಗ ನೋಡಿ, ಅದೇ ಕಟ್ ಬೀಡ್ನಲ್ಲಿ ನಾನು ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 4 ಬೀಡ್ನಲ್ಲಿ ತೊಗೊಂಡು ವಿ ಶೇಪ್ ಥರ ಹಾಕ್ಕೊಂಡು ಹೋದರೆ ಅದೊಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. 4 ಬೀಡನ್ನ ತೊಗೊಂಡು ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. 2 ಸೈಡೂ ಸೇಮಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇದೇ ರೀತಿಯೇ 2 ಸೈಡು ಹಾಕ್ಕೊಳ್ತಾ ಹೋಗ್ತೀನಿ. ನನಗೆ ಈ ಕ್ಯಾಮ್ರಾ ಅಡ್ಡ ಇರೋದ್ರಿಂದ ಕರೆಕ್ಟಾಗಿ ಹಾಕ್ಕೊಳ್ಳೋಕ್ಕಾಗ್ತಾಯಿಲ್ಲ. ಯಾಕಂತಂದರೆ ನಾನು ಹಾಕೋದನ್ನು ಕ್ಯಾಮ್ರಾ ಬಂದು ಫೋಕಸ್ ಮಾಡಬೇಕು ಅನ್ನೋದಕ್ಕೋಸ್ಕರ ಕರೆಕ್ಟಾಗಿ ನಾನು ಸ್ಟ್ರೈಟಾಗಿ ಇಕ್ಕಿರ್ತೀನಿ. ಸೊ ಅದಕ್ಕೋಸ್ಕರ ಆಗಾಗ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ. ನೋಡಿ, ಈಗ ಡೌನ್ ಸೈಡಲ್ಲಿ ಹಾಕಿದ್ದಾಯಿತು. ಈಗ ಮೇಲೇನೂ ಅದೇ ಥರ ಸೇಮಾಗಿ 4 ಬೀಡ್ ಕೊಟ್ಟು ಹಾಕಿದ್ದೀನಿ. ಈಗ ನೋಡಿ, ಈ ಡೌನ್ ಸೈಡಲ್ಲಿ ಬಂದು ನಾನು ಟ್ರಯಾಂಗಲ್ ಶಾರ್ಪ್ ಎಡ್ಜಸ್ನಲ್ಲಿ ಪರ್ಲ್ ಬೀಡೊಂದು, ಸೆಲ್ಫ್ ಕಲರ್ ಶುಗರ್ ಬೀಡೊಂದು ಹಾಕ್ಕೊಳ್ತಾ ಹೋಗ್ತೀನಿ. ಮತ್ತು ಕೆಳಗಡೆ ಸೈಡಲ್ಲಿ ಬಂದು ಒಂದು ವೀಟ್ ಬೀಡು, ಒಂದು ಶುಗರ್ ಬೀಡು, ಆ ರೀತಿ ಹಾಕ್ಕೊಳ್ತಾ ಹೋಗ್ತೀನಿ. ನೋಡೋದಕ್ಕೆ ಒಂದು ಡಿಫ್ರೆಂಟ್ ಲುಕ್ ಕೊಡುತ್ತೆ. ಎಲ್ಲ ಕಡೆನೂ ಒಂದೇ ಯೂಸ್ ಮಾಡಿದ್ರಂದರೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಡಿಫ್ರೆಂಟಾಗಿ ಯೂಸ್ ಮಾಡೋಣ ಅಂಥೇಳಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಲೈನಾಗಿ ಹಾಕ್ಕೊಂಡು ಹೋಗ್ತೀನಿ. ನಾನು ಟ್ರಯಾಂಗಲ್ ಹಾಕಿದ್ದೀನಲ್ಲ ಫ್ರೆಂಡ್ಸ್, ಅದರೊಳಗಡೆ ಏನೂ ಕೊಡ್ತಾ ಇಲ್ಲ. ಸೊ ಎಲ್ಲ ಕಚ ಅಂತ ಹಾಕೋದು ಬೇಡ ಅಂತೇಳಿ ಅದನ್ನು ಹಾಗೆ ಬಿಡ್ತಾ ಇದ್ದೀನಿ.
ನೀವು ಬೇಕು ಅಂತಂದರೆ ಫ್ರೆಂಚ್ ನಾಟ್ ಕೂಡ ಹಾಕ್ಕೋಬೋದು ಅದ್ರ ಒಳಗಡೆ. ಈಗ ಮೇಲೆ ಸೈಡಲ್ಲಿ ಏನು ಮಾಡಿದ್ದೀನಿ ಅಂದರೆ ಬೇರೆ ಥರ ಪ್ಲ್ಯಾನ್ ಮಾಡಿದೆ ಫ್ರೆಂಡ್ಸ್, ಅದೇ ಥರ ಆಪೋಸಿಟಾಗಿ ಹಾಕಿದ್ದೀನಿ. ಇಲ್ಲಿ ಟ್ರಯಾಂಗಲ್ ಶೇಪ್ ಶಾರ್ಪ್ ಎಡ್ಜಸ್ನಲ್ಲಿ ಪರ್ಲ್ ಬೀಡ್ ಯೂಸ್ ಮಾಡಿದರೆ, ಮೇಲೆ ಸೈಡ್ ಬಂದು ಶಾರ್ಪ್ ಎಡ್ಜಸ್ನಲ್ಲಿ ವೀಟ್ ಬೀಡು ಮತ್ತು ಒಳಗಡೆ ಡೌನ್ ಸೈಡಲ್ಲಿ ಇದು ಪರ್ಲ್ ಬೀಡನ್ನು ಹಾಕ್ಕೊಳ್ತಾ ಇದ್ದೀನಿ. ಡೌನ್ ಸೈಡಲ್ಲಿ ಪರ್ಲ್ ಬೀಡು, ಮೇಲೆ ಸೈಡಲ್ಲಿ ವೀಟ್ ಬೀಡು, ಆ ರೀತಿ ಸೆಲೆಕ್ಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿನೇ ಎಲ್ಲ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ಇದು ಒಂದು ಬ್ರೈಡಲ್ ಬ್ಲೌಸು ಫ್ರೆಂಡ್ಸ್, ತುಂಬಾ ಸೂಪರಾಗಿರುತ್ತೆ. ಫಿನಿಶ್ ಆದಮೇಲಂತೂ ಸೂಪರಾಗಿರುತ್ತೆ. ನೋಡಿ, ಈಗ ಸೆಂಟ್ರಲ್ಲಿ ಗ್ಯಾಪ್ ಹಾಗೆ ಬಿಡೋದು ಬೇಡ ಅಂಥೇಳಿ ಈ ರೀತಿ ಸಣ್ಣ ಸಣ್ಣ ಸರ್ಕಲ್ ಇದೊಂದು ರಂಗೋಲಿ ಡಿಸೈನ್ ಥರನೇ ಇರುತ್ತೆ ಫ್ರೆಂಡ್ಸ್ ನೋಡೋದಕ್ಕೆ. ಬೇಕಂದರೆ ನೀವು ಬಾರ್ಡ್ರ್ಗಳಲ್ಲೆಲ್ಲ ಹಾಕ್ತಾರಲ್ಲ ಆ ರೀತಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಈ ರೀತಿ ಹಾಫ್ ಸರ್ಕಲ್ ಫುಲ್ಲಾಗಿ ಬಂದು ಸೆಂಟ್ರಲ್ ಒಂದು ಪರ್ಲ್ ಬೀಡ್, ದೊಡ್ಡ 5 mm ಪರ್ಲ್ ಬೀಡನ್ನ ಇಟ್ಟು ಒಂದು ಹಾಫ್ ಸರ್ಕಲ್ ಥರ ಕಾಣಿಸೋ ಥರ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ನೋಡಿ, ಈಗ ಒಂದು ಪರ್ಲ್ ಬೀಡ್ ಇಟ್ಟು ಲಾಕ್ ಮಾಡಿದ್ರೆ ಆ ಒಂದು ಪೋರ್ಷನ್ ಕಂಪ್ಲೀಟ್ ಆಗುತ್ತೆ. ಅದೇ ರೀತಿಯೇ ನಾನು ಲೈನಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ಈ ಬೀಡ್ ಬಂದು ಸ್ವಲ್ಪ ಸ್ಕೈ ಬ್ಲೂ ಕಲರಲ್ಲಿರುತ್ತೆ ಫ್ರೆಂಡ್ಸ್. ಈ ಸೆಂಟ್ರಲ್ಲಿ ಹಾಕ್ತಾ ಇರೋದನ್ನು ಮಾತ್ರ ಸ್ವಲ್ಪ ಸ್ಕೈ ಬ್ಲೂ ಕಲರಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದೇ ರೀತಿಯೇ ಲೈನಾಗಿ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಇಲ್ಲ ನಿಮಗೆ ಅದ್ರ ಒಳಗಡೆ ಬೇರೆ ಏನಾದರೂ ಡಿಸೈನ್ ಬೇಕು ಅಂದರೂ ಕೂಡ ನೀವು ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಫುಲ್ಲಾಗಿ ಹಾಕಿದ್ದೀನಿ. ಹಾಕಿದ ಮೇಲೆ ಈ ರೀತಿ ಇರುತ್ತೆ. ಈಗ ನಾನು ಶೋಲ್ಡರ್ ಸೈಡ್ ಹೋಗ್ತೀನಿ. ನೋಡಿ, ಈಗ ಇದಕ್ಕೆ ನಾನು ಫಸ್ಟು ಚಿಕ್ಕ ಪರ್ಲ್ ಬೀಡ್ 2 mm ಪರ್ಲ್ ಬೀಡನ್ನ ತೊಗೊಂಡು ಬಂದಿದ್ದೀನಿ. ಅಲ್ಲಿ ಸಣ್ಣ ಸಣ್ಣ ಡಾಟ್ಸ್ ಥರ ಇಟ್ಟಿದ್ದೀನಲ್ಲ ಫ್ರೆಂಡ್ಸ್, ಅದು ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ. ಅದಕ್ಕೆ ನಾನು ಈ ಬೀಡ್ಸ್ನ ಇಟ್ಟು ಲಾಕ್ ಮಾಡ್ಕೊಳ್ತಾ ಹೋಗ್ತೀನಿ. ಇದರ ಸುತ್ತಲೂ ನಾನು ರಿಂಗ್ ನಾಟ್ ಹಾಕ್ತೀನಿ ಥ್ರೆಡ್ಡಲ್ಲಿ. ಸೊ ರಿಂಗ್ ನಾಟ್ ಬಂದು ನಾನು ಲಾಸ್ಟಲ್ಲೇ ಹಾಕ್ತೀನಿ ಫ್ರೆಂಡ್ಸ್. ಯಾಕಂದರೆ ನಾವು ಈಗಲೇ ರಿಂಗ್ ನಾಟ್ ಹಾಕಿಬಿಟ್ವಂದರೆ ಬಟ್ಟೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಥ್ರೆಡ್ನ ಮೇಲೆ ಕೆಳಗೆ ಎಳಿತಾ ಇರ್ತೀವಿ. ಆಗ ಈ ಬಟ್ಟೆ ಲೂಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟು ನಾನು ಬೀಡನ್ನ ಹಾಕಿಬಿಟ್ಟು ಬಿಟ್ಬಿಡ್ತೀನಿ. ನೋಡಿ, ಈ ರೀತಿ ಬೀಡ್ಸ್ ಎಲ್ಲ ಹಾಕಿದ್ದಾದಮೇಲೆ ಈಗ ಬಳ್ಳಿಗಳಿದಾವಲ್ವ, ಕರ್ವ್ ಶೇಪಲ್ಲಿ ಬಳ್ಳಿಗಳಿರೋದಕ್ಕೆ ನಾನು ಕಟ್ ಬೀಡನ್ನ ತೊಗೊಂಡು ಸುಮ್ಮನೆ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಹೋಗ್ತೀನಿ. ತುಂಬಾ ಮೈನ್ಯೂಟಾದ ವರ್ಕು ಫ್ರೆಂಡ್ಸ್, ನೋಡಿದ್ರೇ ಅಷ್ಟು ಸೂಪರಾಗಿರುತ್ತೆ. ಒಂದು ಮದುವೆ ಹುಡುಗಿ ಹಾಕೋ ಥರ ಒಂದು ಡಿಸೈನ್ ಇದು. ತುಂಬಾ ಗ್ರ್ಯಾಂಡ್ ಡಿಸೈನು ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ವಿಡಿಯೋದಲ್ಲಿ ಆ ಕಲರ್ಗೆ ನಿಮಗೆ ಕಾಣಿಸ್ತಾ ಇದೆಯಾ ಅಂತಲೂ ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ
ಇದು ತುಂಬಾ ಡಲ್ಲಾಗಿರೋ ಕಲರ್ ಆಗಿರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ನಿಮಗೆ. ಸೊ ನೇರವಾಗಿ ನೋಡಿದ್ರೆ ಅಂತ ಅಷ್ಟು ಸೂಪರಾಗಿದೆ. ಇದೇ ರೀತಿಯೇ ಎಲ್ಲ ಬಳ್ಳಿಗಳು ನಾನು ಫಿಲ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿ ನನಗೆ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ. ಸ್ವಲ್ಪ ಕ್ಯಾಮ್ರಾನ ತಳ್ಳಿ ಇಟ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಇಲ್ಲ ಅಂತಂದರೆ ನಾವು ಬೇಗ ಬೇಗ ಹಾಕ್ಕೋಬೋದು. ಈ ಕ್ಯಾಮ್ರಾ ಕರೆಕ್ಟಾಗಿ ನಾನು ನೇರವಾಗಿ ಇಕ್ಕಿದ್ರೆ ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ನಾನು ಅಲ್ಲಿ ಏನು ಡ್ರಾ ಮಾಡಿದ್ದೀನಿ ಅದ್ರ ಮೇಲೇ ಹಾಕ್ಕೊಳ್ತಾ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಈ ರೀತಿ ಬಳ್ಳಿಗಳೆಲ್ಲ ಫುಲ್ ಕವರ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ನಾವು ಲೀಫ್ ಥರ ಹಾಕಿದ್ನಲ್ಲ, ಆ ಲೀಫ್ನ ಫಿಲ್ ಮಾಡ್ಕೊಳ್ಳೋಣ. ಲೀಫಲ್ಲಿ ಬಂದು ನಾನು ಸಿಲ್ವರ್ ಕಲರ್ ಜರ್ದೋಸಿ ಎಂಬೋಸ್ಡ್ ಲೀಫ್ ಫಿಲ್ಲಿಂಗ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ 2 ಜರ್ದೋಸಿನ ಕಾಲು ಇಂಚ್ಗೆ ಕಟ್ ಮಾಡಿಕೊಂಡು ಅದನ್ನು ಸ್ಲ್ಯಾಂಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸೇಮ್ ಸೈಜ್ ಜರ್ದೋಸಿನ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ತಾ ಹೋದರೆ ಒಂದು ನೋಡೋಕ್ಕೆ ತುಂಬಾ ಸುಂದರವಾದಂಥ ಲೀಫ್ ಫಿಲ್ಲಿಂಗ್ ಸ್ಟಿಚ್ಚು ಬರುತ್ತೆ. ಒಂದು ಲೀಫಿಗೆ ಒಂದು 5 or 4 ಜರ್ದೋಸಿ ಹಿಡಿಯುತ್ತೆ ಫ್ರೆಂಡ್ಸ್. ಈ ರೀತಿ ಎಲ್ಲ ಲೀಫ್ಗಳನ್ನು ಫಿಲ್ ಮಾಡ್ತೀನಿ. ಇದು ನನ್ನ ಓನ್ ಡಿಸೈನ್ ಆಗಿರುತ್ತೆ ಫ್ರೆಂಡ್ಸ್. ಇದು ನಾನೇ ಎಲ್ಲಿ ನೋಡಿಲ್ಲ. ಸೊ ಇದು ನನ್ನ ಓನ್ ಡಿಸೈನ್ ಆಗಿರುತ್ತೆ. ಫ್ರೀ ಹ್ಯಾಂಡಲ್ಲಿ ಫಸ್ಟ್ ಡ್ರಾ ಮಾಡಿಕೊಂಡು ಇದು ಓಕೆನಾ ಅಂಥೇಳಿ ನಾನು ಅನಲೈಸ್ ಮಾಡಿಬಿಟ್ಟು ಆಮೇಲೆ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೇ ರೀತಿಯೇ ಎಲ್ಲ ಲೀಫ್ಗಳನ್ನು ಫಿಲ್ ಮಾಡ್ಕೊಳ್ಳೋಣ. ಇದರಲ್ಲಿ ತುಂಬಾ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀನಿ ಫ್ರೆಂಡ್ಸ್. ಕಟ್ ಬೀಡ್, ಸಿಲ್ವರ್ ಕಲರ್ ಕಟ್ ಬೀಡು, ಪರ್ಲ್ ಬೀಡ್, 2 ಟೈಪ್ಸ್ ಆಫ್ ಪರ್ಲ್ ಬೀಡು, ಕ್ರಿಸ್ಟಲ್ ಬೀಡು ಮತ್ತು ಜರ್ದೋಸಿ, ಆ ರೀತಿ ಶುಗರ್ ಬೀಡು, ಸೆಲ್ಫ್ ಕಲರ್ ಶುಗರ್ ಬೀಡು ಮತ್ತು ಸ್ಕೈ ಬ್ಲೂ ಕಲರ್ ಶುಗರ್ ಬೀಡು, ತುಂಬಾ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತೀನಿ. ಸೊ ಇದು ಬ್ಲೌಸು ಕಾಸ್ಟ್ ಬಂದು 12 to 14,000 ಇರುತ್ತೆ. ನಿಮ್ಮ ಕಡೆ ಬಂದು 15,000 ಹೇಳಿದ್ರು ಆಶ್ಚರ್ಯ ಇಲ್ಲ. ಸೊ ನಾನು ಇದು 12,000 ಕಾಸ್ಟ್ ಹೇಳ್ತಾ ಇದ್ದೀನಿ. ನೋಡಿ, ಈ ರೀತಿ ಫುಲ್ಲಾಗಿ ಲೀಫ್ ಫುಲ್ಲು ಫಿನಿಷ್ ಮಾಡಿದ್ಮೇಲೆ ಇರುತ್ತೆ. ಈಗ ನಾನು ಸೆಲ್ಫ್ ಕಲರ್ ಥ್ರೆಡ್ ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ಅಲ್ಲಿ 3 ಗೆರೆ ಥರ ಹಾಕಿರ್ತೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು 3 ಬೀಡ್ ತೊಗೊಂಡು ವಿ ಶೇಪಲ್ಲಿ ಹಾಕಿ ಸೆಂಟ್ರಲ್ಲಿ ಒಂದು 4 ಬೀಡ್ ಬರೋ ಥರ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಇದೇ ರೀತಿಯೇ ಎಲ್ಲೆಲ್ಲಿ ಹಾಕಿದ್ದೀನಿ ಅದರೊಳಗಡೆ ಎಲ್ಲ ಹಾಕ್ಕೊಳ್ತಾ ಹೋಗ್ತೀನಿ. ಅದು ಗೆರೆಗಳು ನಿಮಗೆ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್, ನನಗೆ ಕಾಣಿಸ್ತಾ ಇದೆ. ಸೊ ನಾನು ಎಲ್ಲೆಲ್ಲಿ ಹಾಕಬೇಕು ಅಂಥೇಳಿ ನೋಡಿ ಹಾಕ್ಕೊಳ್ತಾ ಇದ್ದೀನಿ. ಫುಲ್ಲಾಗಿ ಹಾಕಿ ಕಂಪ್ಲೀಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ. ಈಗ ಫೈನಲ್ಲಾಗಿ ನಾವು ರಿಂಗ್ ನಾಟ್ ಮಾತ್ರ ಹಾಕಿದ್ರೆ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು. ಫುಲ್ ಕಂಪ್ಲೀಟ್ ಮಾಡಿದ್ಮೇಲಂತೂ ಯಾವ ರೀತಿ ಇದೆ ಅಂತಂದರೆ
ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೀವೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು ನನಗೆ. ನೋಡಿ, ಈ ರೀತಿ ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಾನು ರಿಂಗ್ ನಾಟ್ನ 5 ಪೆಟಲ್ಸ್ 5 ರಿಂಗ್ ನಾಟ್, ಒಂದು ಬೀಡ್ ಸುತ್ತಲೂ 5 ರಿಂಗ್ ನಾಟ್ ಹಾಕಿ ಒಂದು ಫ್ಲವರ್ ಶೇಪಲ್ಲಿ ತೊಗೊಂಡು ಬರ್ತೀನಿ. ಒಂದು ಸುಂದರವಾದಂಥ ಬ್ಲೌಸು ರೆಡಿ ಆಗ್ತಾ ಇದೆ. ಆಫ್ಟರ್ ಸ್ಟಿಚಿಂಗ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಬಿಗಿನರ್ಸ್ಗೆಲ್ಲ ರಿಂಗ್ ನಾಟ್ ಸ್ವಲ್ಪ ಕಷ್ಟ ಆಗಿರುತ್ತೆ ಫ್ರೆಂಡ್ಸ್. ಸ್ವಲ್ಪ ಅವರು ಟ್ರೈನಿಂಗ್ ತೊಗೊಳ್ಬೇಕಾಗುತ್ತೆ. ಸೊ ಎತ್ತಿದ ತಕ್ಷಣ ನೀವು ಹೋಗಿ ಬ್ಲೌಸಲ್ಲಿ ಹಾಕೋಕ್ಕೆ ಹೋಗಬೇಡಿ. ಫ್ರೆಂಚ್ ನಾಟ್ ಈಸಿಯಾಗಿ ಬಂದುಬಿಡುತ್ತೆ. ರಿಂಗ್ ನಾಟ್ ಅಂತೂ ಸ್ವಲ್ಪ ಕಷ್ಟನೇ. ಸ್ವಲ್ಪ ತುಂಬ ಟ್ರೈನಿಂಗ್ ತೊಗೊಂಡು ಆಮೇಲೆ ಬ್ಲೌಸ್ಗಳಿಗೆ ಹೋಗಿ. ಓಕೆ ಫ್ರೆಂಡ್ಸ್, ಫುಲ್ ಫಿನಿಶ್ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಫುಲ್ ಫಿನಿಶ್ ಆದಮೇಲೆ ನಮ್ಮ ಬ್ಲೌಸ್ ಈ ರೀತಿ ಇರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮರಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾನು ನಂಬರ್ ಹಾಕಿರ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಾಲ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.